ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಲವರ್ಸ್. ನಮ್ಮ ಈ ಕತೆಗೆ ನಾಯಕಿ ಕೀರ್ತಿ. ಈಗ ತಾನೇ ಸೆಕೆಂಡ್ PUC ಮುಗಿಸಿ ಬೆಂಗಳೂರಿನ ಹೆಸರಾಂತ ಕಾಲೇಜಿಗೆ ಸೇರಿದ್ದಾಳೆ. ನೋಡೋಕೆ ಎಂಥ ಹುಡುಗ ಆದರೂ ಒಮ್ಮೆ ಅವಳನ್ನು ನೋಡುತ್ತಾ ಮೈ ಮರಿಬೇಕು ಅಂತ ಅಂದ ದೇವರು ಅವಳಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ. ಅವಳನ್ನು ಅಪ್ಸರೆ ಅಂತಾನೆ ಹೇಳಬಹುದು. ಕತೆ ಆರಂಭ. ಅಮ್ಮ, ಲೇಟ್ ಆಯಿತು, ನನ್ನ ವಾಚ್ ಎಲ್ಲಿ? ಅಡುಗೆ ಮನೆಯಿಂದ ಧ್ವನಿ. ಫ್ರಿಡ್ಜ್ ಮೇಲೆ ಇದೆ. ಮತ್ತೆ ಪರ್ಸ್ TV ಮೇಲೆ ಇದೆ. ನನ್ನ ಬ್ಯಾಗ್ ಎಲ್ಲಮ್ಮ? ಅಯ್ಯೋ, ಏನು ಹುಡುಗಿನೋ, ಯುದ್ಧ ಬಂದಾಗ ಯಾವನೋ ಮಚ್ಚ ಹುಡುಕುತ್ತಾ ಇದ್ನಂತೆ, ಹಂಗಾಯ್ತು ನಿನ್ನ ಪಾಡು ಅಂದುಕೊಂಡು ಶಾಂತಮ್ಮ ಅವರೇ ಅಡುಗೆ ಮನೆಯಿಂದ ಆಚೆ ಬಂದು ತಲೆ ಮೇಲೆ ಒಂದು ಮೊಟಕಿ, ನಿನ್ನೆನೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು ತಾನೆ ಅಂತ ಗದರಿ ಕೀರ್ತಿ ಕಾಲೇಜ್ಗೆ ಹೋಗಲು ಬೇಕಾಗಿರೋ ಬ್ಯಾಗ್, ವಾಚ್, ಪರ್ಸ್, ಬುಕ್ ಎಲ್ಲ ಕೊಟ್ಟು ಮತ್ತೆ ಅಡುಗೆ ಮನೆ ಸೇರಿದ್ದರು. ಸ್ವಲ್ಪ ಸಮಯದಲ್ಲಿ ರೆಡಿಯಾಗಿ ಕೆಳಗೆ ಬಂದಳು ನಮ್ಮ ಕೀರ್ತಿ. ಅಮ್ಮ, ಅಡುಗೆ ಮನೆಯಿಂದಲೇ ಮತ್ತೆ ಏನು ಬೇಕು ನಿನಗೆ? ಅಪ್ಪ ಎಲ್ಲಿ? ಕಾಲೇಜಿಗೆ ಹೋಗೋಕೆ ಅವರೇಕೆ ಬೇಕು? ರಾಜ್ ಬಂದರೆ ಸಾಕು ತಾನೆ? ಅಮ್ಮ, ಕಾಲೇಜಿಗೆ ಹೋಗೋಕ್ಕಲ್ಲ, ಅಪ್ಪ ಕಾಣಲಿಲ್ವಲ್ಲ ಅದಕ್ಕೆ ಕೇಳಿದೆ ಅಷ್ಟೇ. ಅದಕ್ಕೆ ಯಾಕೆ ಆ ಥರ ರೇಗ್ತೀಯ? ಬೆಳಗಿನ ಜಾವ ಏನೋ ಕೆಲಸ ಇದೆ ಅಂತ ಹೇಳಿ ಬಿಸ್ನೆಸ್ ವಿಷಯಕ್ಕೆ ಬೇಗ ಹೋದರು. ಒಬ್ರೇನಾ? ಒಬ್ಬರೇ ಯಾವತ್ತಾದರೂ ಹೋಗಿದ್ದಾರಾ? ಅವರ ಫ್ರೆಂಡ್ ಜೊತೆ ಹೋಗಿದ್ದಾರೆ. ಹೋ, ಫ್ರೆಂಡ್ ಅಂತ ಯಾಕೆ ಹೇಳುತ್ತೀಯ? ಅಣ್ಣ ಅನ್ಬೋದು ತಾನೇ? ಆಯ್ತಮ್ಮ ತಾಯಿ, ನನ್ನ ಅಣ್ಣ ರಾಜೇಶ್ ಅವರು ಬಂದಿದ್ದರು. ಅವ್ರ ಜೊತೆ ನಿಮ್ಮ ಪಿತಾಮಹ ಸೂರ್ಯ ಅವರು ಹೋಗಿದ್ದಾರೆ. ಸಾಕಾ? ಇನ್ನೂ ಕೇಳ್ತಾನೆ ಇರ್ತೀಯ ಇಲ್ಲ ಕಾಲೇಜ್ಗೆ ಹೋಗ್ತೀಯಾ? ಅಯ್ಯೋ ಅಮ್ಮ, ಟೈಮ್ ಆಯಿತು. ಏನಮ್ಮ ನೀನು ಕಾಲೇಜಿಗೆ ಹೋಗೋ ಹುಡುಗಿನ ಸುಮ್ಮನೆ ಮಾತಾಡಿಸಿ ನಾನು ಲೇಟಾಗಿ ಹೋಗೋ ಥರ ಮಾಡ್ತಿದ್ದಲ್ಲ. ನಿನಗೆ ಬುದ್ಧಿ ಇಲ್ವಾ? ಇನ್ನೇನು ರಾಜ್ ಬಂದುಬಿಡ್ತಾನೆ. 1 ನಿಮಿಷ ಇರು, ಬಂದೆ. ಎಲ್ಲಿಗೆ? ಅಡುಗೆ ಮನೆಗೆ. ಯಾಕೆ? ನಿನಗೆ ಸ್ವಲ್ಪ ಚಳಿ ಬಿಡಿಸೋಣ ಅಂತ ಸೌಟ್ ತರೋಕೆ. ಅಯ್ಯೋ ಏನಮ್ಮ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಅದಕ್ಕೆ ಸೌಟ್ ಯಾಕೆ ಹೇಳು? ಬಾ, ಟಿಫಿನ್ ಕೊಡು ಅಂತ ಹೇಳಿ ಸೋಫಾ ಮೇಲೆ ಕೂತಳು. ಶಾಂತಮ್ಮ ಅವರು ಟಿಫಿನ್ ಕೊಟ್ಟು ಪಕ್ಕದಲ್ಲಿ ಕೂತರು. ಕೀರ್ತಿ ತಿನ್ನುತ್ತಾ ಇದ್ದಳು. ಗೊಂಬೆ, ಹೊಸ ಕಾಲೇಜು ಹೇಗಿದೆ? ಕೀರ್ತಿನ ಮನೆಯವರು ಗೊಂಬೆ ಅಂತಾನೆ ಕರೆಯುತ್ತಿದ್ದರು. ನೋಡೋಕೆ ಹಂಗೆ ಇದ್ಲು ಬಿಡಿ. ಸೂಪರ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಏನೂ ತೊಂದರೆ ಇಲ್ಲ ತಾನೇ? ರಾಜ್ ಕೂಡ ಅದೇ ಕಾಲೇಜು ತಾನೇ? ಮರೆತೋಗಿತ್ತು ಗೊಂಬೆ. ರಾಜ್ ಇರಬೇಕಾದರೆ ನಾನು ಯಾಕೆ ಯೋಚನೆ ಮಾಡಲಿ ಅಂದುಕೊಂಡು ಅವರ ಕೆಲಸದ ಕಡೆ ಗಮನ ಕೊಟ್ಟರು. ಗೊಂಬೆ ಫೋನ್ ರಿಂಗ್ ಆಯಿತು. ರಾಜ್ ಅಂತ ತೋರಿಸ್ತಾ ಇತ್ತು. ಫೋನ್ ಎತ್ತಿದಳು. ಆ ಕಡೆಯಿಂದ, ಲೇ ಗೊಂಬೆ, ಏನೇ ಮಾಡ್ತಾ ಇದ್ದೀಯಾ? ಟಿಫಿನ್ ಮಾಡ್ತಾ ಇದ್ದೀನಿ ರಾಜ್. ಸಾಕು ತಿಂದಿದ್ದು, ನಾನು ನಿಮ್ಮನೆ ಗೇಟ್ ಹತ್ರ ಇದ್ದೀನಿ, ಬಾ. ಮತ್ತೆ ಟಿಫಿನ್? ಕಾಲೇಜ್ ಕ್ಯಾಂಟೀನಲ್ಲಿ ತಿನ್ನುವಂತೆ ಬಾ. ಅಮ್ಮ ಬೈಯುತ್ತಾಳೆ ಟಿಫಿನ್ ಬಿಟ್ಟು ಬಂದರೆ. ಬರಲಿಲ್ಲ ಅಂದ್ಕೋ, ಈಗ ನಾನು ಮನೆ ಒಳಗೆ ಬಂದರೆ ಮನೆ ತುಂಬ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಈಗ ನಾನೇನು ಮಾಡಲಿ? ನೀನೇನು ಮಾಡೋದು ಬೇಡ, ನಾನೇ ಮನೆ ಒಳಗೆ ಬರ್ತೀನಿ, ಇರೋ. ಹೇ ಬೇಡ ಬಿಡು, ನಿನಗೆ ಯಾಕೆ ಅಷ್ಟು ರಿಸ್ಕ್, ನಾನೇ ಬರ್ತೀನಿ ಅಂತ ಹೇಳಿ, ಅಮ್ಮ ನಾನು ಬರ್ತೀನಿ, ರಾಜ್ ಬಂದ ಅಂತ ಹೇಳಿ ಆಚೆ ಬರುವಷ್ಟರಲ್ಲಿ ರಾಜ್ ಅವಳಿಗಾಗಿ ಬಿಳಿ ಬುಲೆಟಲ್ಲಿ ಕಾಯುತ್ತಿದ್ದ. ಇಬ್ಬರು ಕಾಲೇಜ್ ಕಡೆ ಹೊರಟರು. ಕಾಲೇಜು ಇನ್ನೇನು ಸ್ವಲ್ಪ ದೂರ. ಗಾಡಿ ನಿಲ್ತು. ಕೀರ್ತಿ ಇಳಿದು, ಓಕೆ ನಾನು ಬರ್ತೀನಿ ಅಂತ ಹೇಳಿ ಕಾಲೇಜ್ಗೆ ಹೋದಳು. ಅವನು ಕೂಡ ಓಕೆ ಬಾಯ್ ಗೊಂಬೆ ಅಂತ ಹೇಳಿ ಹೋದ. ಇಬ್ಬರು ಒಂದೇ ಕಾಲೇಜ್ ಆದರೂ ಒಟ್ಟಿಗೆ ಮನೆ ಬಿಟ್ಟರು ಒಟ್ಟಿಗೆ ಕಾಲೇಜಿಗೆ ಬರ್ತಾ ಇರಲಿಲ್ಲ. ನೋಡಿದವರು ಸುಮ್ಮನೆ ಆಡಿಕೊಳ್ಳುತ್ತಾರೆ, ಸುಮ್ಮನೆ ಯಾಕೆ ಮುಜುಗರ ಪಡಬೇಕು ಅಂತ ಕೀರ್ತಿದೆ ಪ್ಲ್ಯಾನ್. ಅದಕ್ಕಾಗಿ ಕಾಲೇಜು ತನಕ ಒಟ್ಟಿಗೆ ಬಂದರೋ ಒಳಗೆ ಇಬ್ಬರು ಬೇರೆ ಬೇರೆ ಆಗಿ ಹೋಗುತ್ತಿದ್ದರು. ಕಾಲೇಜಿನಲ್ಲಿ ಇಬ್ಬರು ಪರಿಚಯವೇ ಇಲ್ಲ ಅನ್ನುವಂತೆ ಇರುತ್ತಿದ್ದರು. ಆಗಲೇ ಸಮಯ ಆಗಿದ್ದರಿಂದ ಕೀರ್ತಿ ಕ್ಲಾಸ್ ಆಗಲೇ ಆರಂಭವಾಗಿತ್ತು. ಮೇ ಕಮಿನ್ ಮೇಡಮ್ ಅಂತ ಹೇಳಿ ಒಳ ಹೋದಳು. ಕ್ಲಾಸ್ ಸ್ಟಾರ್ಟ್ ಆಗಿ 5 ನಿಮಿಷ ಅಷ್ಟೇ ಆಗಿದ್ರಿಂದ ಮೇಡಮ್ ಸುಮ್ಮನೆ ಆದರು.
ಅವಳು ಬರುವುದನ್ನೇ ಕಾಯುತ್ತಿದ್ದ ರಾಮ್ ಅವಳನ್ನು ನೋಡುತ್ತಿದ್ದಂತೆ ಫುಲ್ ಖುಷಿಯಾದ. ಅಪ್ಪ, ಇವಳನ್ನು ನೋಡಬೇಕು ಅಂತ ನಾನು ಬೇಗ ಬಂದು ವಾಚ್ಮ್ಯಾನ್ ಕೆಲಸ ಮಾಡಿದ್ರೆ ಇವಳು ನಿಧಾನಕ್ಕೆ ಅಲ್ಲಾಡಿಸ್ಕೊಂಡು ಬರ್ತಾಳೆ ಅಂದುಕೊಂಡ. ಕ್ಲಾಸ್ ನಡೀತಾ ಇದ್ರು ರಾಮ್ ಕೀರ್ತಿನಿ ನೋಡುತ್ತಿದ್ದ. ಅವನ ಕಣ್ಣುಗಳು ಬೇರೆ ಕಡೆ ನೋಡುವುದಕ್ಕೆ ಮನಸ್ಸು ಒಪ್ಪಿರಲಿಲ್ಲ. ಕ್ಲಾಸ್ ಮುಗೀತು. ಇನ್ನು ಈಗ ತಾನೇ ಕಾಲೇಜು ಸ್ಟಾರ್ಟ್ ಆಗಿತ್ತು. ಬೇರೆ ಬೇರೆ ಕಡೆ ಸೆಕೆಂಡ್ PUC ಮುಗಿಸಿ ಇಲ್ಲಿ ಎಲ್ಲರೂ ಜೊತೆಯಾಗಿದ್ದರು. ಕಾಲೇಜು ಸ್ಟಾರ್ಟ್ ಆಗಿ 4 ದಿನ ಆಗಿತ್ತು. ಅಲ್ಲೇ ನಮ್ಮ ಕೀರ್ತಿಗೆ ಗಗನ, ಕಾವ್ಯ, ಪವನ್ ಮತ್ತು ರಾಮ್ ಫ್ರೆಂಡ್ಸ್ ಆಗಿದ್ದರು. ರಾಮ್ ಮೊದಲನೇ ದಿನವೇ ಕೀರ್ತಿನ ನೋಡಿ ಕಳೆದು ಹೋಗಿದ್ದ. ಅವಳ ನಗು, ಅವಳ ಉದ್ದವಾದ ಜಡೆ, ಆಕರ್ಷಕ ಮೈಕಟ್ಟು, ಮುದ್ದಾದ ಮುಖ ಇದನ್ನೆಲ್ಲ ಕಂಡು ನನ್ನ ಕನಸಿನ ಹುಡುಗಿ ಇವಳೆ, ನನ್ನ ಜೀವನಕ್ಕೆ ಬಾಳ ಸಂಗಾತಿ ಅಂತ ಬಂದರೆ ಅದು ಇವಳೆ ಅಂತ ನಿರ್ಧಾರ ಮಾಡಿದ್ದ. ಅದಕ್ಕಾಗಿ ಅವನೇ ಅವಳನ್ನು ಮಾತಾಡಿಸಿ ಫ್ರೆಂಡ್ ಆಗಿದ್ದ. ಪವನ್, ಗಗನ ಇಬ್ಬರು PUCನಿಂದ ಲವ್ ಮಾಡ್ತಾ ಇದ್ರು. ಆದ್ದರಿಂದ ಅವನು ಕೂಡ ಈ ಗ್ಯಾಂಗಲ್ಲಿ ಇದ್ದ. ಒಂದೇ ಬೆಂಚಲ್ಲಿ ಕುಳಿತುಕೊಳ್ಳುವುದರಿಂದ ಕಾವ್ಯ, ಕೀರ್ತಿ, ಗಗನ ಸ್ನೇಹಿತರಾಗಿದ್ದರು. ಕ್ಲಾಸ್ ಮುಗೀತು ಅಂತ 5 ಜನ ಲೈಬ್ರರಿಗೆ ಹೋಗಿ ಸ್ವಲ್ಪ ಸ್ಟಡಿ ಮಾಡಿಕೊಂಡು ಹರಟೆ ಹೊಡೆದು ಬರುವಾಗ ಅವರಿಗೆ ಎದುರು ಬಂದಿದ್ದೆ ವಿಹಾನ್ ಗ್ಯಾಂಗ್. ಈ ಕಾಲೇಜಿನ ಸೀನಿಯರ್ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಟಾಪರ್ ಕೂಡ. ಅವನ ಜೊತೆ ಯಾವಾಗಲೂ ಶಾಲಿನಿ, ರಂಜಿತ್, ಸುನೀತಾ, ಮಲ್ಲಿಕಾ ಜೊತೆಯಾಗಿ ಇರುತ್ತಿದ್ದರು. ವಿಹಾನ್ ಕೀರ್ತಿನ ನೋಡಿ ಒಂದು ಕ್ಷಣ ಅವಳ ಅಂದಕ್ಕೆ ಮಾರು ಹೋದ. ಅವನ ಮನಸ್ಸು ಅವನಿಗೆ ತಿಳಿಯದೆ ಕೀರ್ತಿನ ಮಾತನಾಡಿಸಲು ಹಾತೊರೆಯುತ್ತಿತ್ತು. ಒಂದು ಕ್ಷಣ ವಿಹಾನ್ ತನ್ನನ್ನು ತಾನು ಮರೆತ. ಅವಳನ್ನ ಮಾತನಾಡಿಸುವ ಸಲುವಾಗಿ ಅವಳು ಹೋಗುವುದನ್ನೇ ನೋಡುತ್ತಿದ್ದ ವಿಹಾನ್, ಹೇ ಹುಡುಗಿ, ಬಾ ಇಲ್ಲಿ. 5 ಜನ ಕೂಡ ತಿರುಗಿ ಯಾರಿಗೆ ಹೇಳಿದ್ದು ಅಂತ ಹುಡುಗಿರು, ಕಾವ್ಯ, ನಾನಾ ಎಂದಳು. ನೀನಲ್ಲ, ಪಕ್ಕದಲ್ಲಿ ಇರೋ ಬಿಳಿ ಜಿರಳೆನಾ. ಕೀರ್ತಿಗೆ ಅವನು ಬಿಳಿ ಜಿರಳೆ ಅಂದಿದ್ದು ಕೇಳಿ ಒಂದು ಕ್ಷಣ ಕೋಪ ಬಂದರೂ ಏನೂ ಮಾಡೋಕ್ಕಾಗಲ್ಲ ಅಂದುಕೊಂಡು ಅವನ ಹತ್ತಿರ ಹೋಗಿ ಏನು ಅಂದ್ಲು. ಯಾವ ಕ್ಲಾಸ್? ನಿಮಗೇಕೆ? ನಾವು ಸೀನಿಯರ್ಸ್. ನಾವು ಕೇಳೋದಕ್ಕೆ ಉತ್ತರ ಕೊಟ್ಟರೆ ಅಷ್ಟು ಸಾಕು. ನೀನು ಪ್ರಶ್ನೆ ಕೇಳಬಾರ್ದು, ಅರ್ಥ ಆಯ್ತಾ? ಯಾವ ಕ್ಲಾಸ್? ಸ್ವಲ್ಪ ಗಾಬರಿಯಿಂದ ಫಸ್ಟ್ ಇಯರ್ BCom. ಹೆಸರು? ಕೀರ್ತಿ. ಗುಡ್ ನೇಮ್, ಥ್ಯಾಂಕ್ಸ್. ನಾನು ವಿಹಾನ್, ಫೈನಲ್ ಇಯರ್ BSc ಅಂತ ಕೈ ಮುಂದೆ ಚಾಚಿದ ಅವಳ ಸ್ಪರ್ಶಕ್ಕೆ. ಆದರೆ ಕೀರ್ತಿ, ನನಗೆ ಲೇಟ್ ಆಗ್ತಾ ಇದೆ, ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಳು. ವಿಹಾನ್ ಎಂದೂ ಕೂಡ ಯಾವ ಹುಡುಗಿನ ಕರೆದು ಮಾತನಾಡಿಸಿರಲಿಲ್ಲ. ಇದು ಮೊದಲ ಬಾರಿ. ಆದ್ದರಿಂದ ಅವನ ಜೊತೆ ಇದ್ದ ಮಲ್ಲಿಕಾ, ಏನು ನಮ್ಮ ಸಾಹೇಬ್ರು ಕ್ಲೀನ್ ಬೋಲ್ಡ್ ಅನ್ಸುತ್ತೆ ಅಂದಾಗ ವಿಹಾನ್ ನಕ್ಕು, ಆ ಥರ ಏನಿಲ್ಲ ಅಂತ ಹೇಳಿ ಕ್ಲಾಸ್ ಕಡೆ ಹೋದ. ಆದರೆ ಅವನ ಮನಸ್ಸು ತುಂಬ ಕೀರ್ತಿನಿ ಭರ್ತಿಯಾಗಿದ್ದಳು. ರಾಮ್ಗೆ ವಿಹಾನ್ ಕೀರ್ತಿನ ಕರೆದು ಮಾತನಾಡಿಸುವಾಗ ವಿಹಾನ್ ಮೇಲೆ ಎಂಥ ಕೋಪ ಬಂದಿತ್ತು ಅಂದರೆ, ಅವನು ಏನಾದರೂ ಇವರ ಜೂನಿಯರ್ ಆಗಿದ್ರೆ ಹಲ್ಲು ಉದುರಿಸಿ ಕೈ ಕಾಲು ಮುರಿದು ಕಳಿಸುತ್ತಿದ್ದ. ಆದರೆ ಏನು ಮಾಡೋದು ಅಂತ ಕೋಪ ತಡೆದುಕೊಂಡ. ಯಾಕಂದರೆ ಸೀನಿಯರ್ಸ್ಗಳನ್ನು ಎದುರು ಹಾಕ್ಕೊಳ್ಳೋದು ಒಳ್ಳೇದಲ್ಲ ಅಂತ ಸುಮ್ಮನೆ ಆದ. ಈ 5 ಜನ ಇನ್ನೇನು ಕಾಲೇಜಿನಿಂದ ಮನೆಗೆ ಹೋಗುತ್ತಿದ್ದರು. ಅಷ್ಟರಲ್ಲಿ ಒಬ್ಬ ಒಂದು ಹುಡುಗಿ ಕೈ ಹಿಡಿದು ಎಳೆದಾಡುತ್ತಿದ್ದ. ನಿನ್ನ 1 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ಕಣೆ, ಪ್ಲೀಸ್ ನನ್ನ ಪ್ರೀತಿ ಒಪ್ಪಿಕೋ ಪ್ರಕೃತಿ ಅಂದ. ಅದಕ್ಕೆ ಆ ಹುಡುಗಿ, ಇಲ್ಲ ಸಾಗರ್, ನಾನು ನಿನ್ನ ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ ಅಂತ ಅನ್ನುತ್ತಿದ್ದಳು. ಇದನ್ನು ಮೇಲಿಂದ 5 ಜನ ನೋಡುತ್ತಾ ನಿಂತಿದ್ದರು. ಕೀರ್ತಿ, ಕಾವ್ಯ, ಗಗನ್, ಪವನ್ ಮತ್ತು ರಾಮ್ ಅವರ ಜೊತೆ ಇಡೀ ಕಾಲೇಜು ಅವರನ್ನೇ ನೋಡುತ್ತಿದ್ದರು. ಅದೇ ಸಮಯಕ್ಕೆ ಆ ಹುಡುಗಗೆ ಇಡೀ ಕಾಲೇಜು ನಮ್ಮನ್ನೇ ನೋಡುತ್ತಿದ್ದಾರೆ ಅಂತ ತಿಳಿದು, ಇವಳೀಗ ಒಪ್ಪಲಿಲ್ಲ ಅಂದರೆ ಎಲ್ಲರ ಮುಂದೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ ಅಂದುಕೊಂಡು ಅವಳನ್ನು ಒಪ್ಪಿಸುವ ಸಲುವಾಗಿ ಎಷ್ಟೇ ಕಳಕಳಿಯಿಂದ ಕೇಳಿಕೊಂಡರೋ ಅವಳು, ಇಲ್ಲ ಸಾಗರ್, ನಾನು ಯಾವತ್ತೂ ನಿನ್ನ ಆ ಥರ ನೋಡಿಲ್ಲ ಅಂದಾಗ ಅವಳು ಒಪ್ಪದೇ ಇದ್ದಾಗ ಸಾಗರ್ ಕೋಪ ಬಂದು ಅವಳನ್ನು ಹೊಡೆಯಲು ಕೈ ಮೇಲುತ್ತಿದ್ದ ಅಷ್ಟೇ. ಒಂದು ಕಾಲು ಬಂದು ಅವನ ಎದೆಗೆ ಅಪ್ಪಳಿಸಿತು.
ಮಾರು ದೂರ ಹೋಗಿ ಬಿದ್ದಿದ್ದ ಸಾಗರ್. ಎದೆ ಹಿಡಿದುಕೊಂಡು ಮೇಲೆ ಎದ್ದು ನಾನು ಯಾರು ಹೊತ್ತಿದ್ದು ಅಂತ ನೋಡುವಷ್ಟರಲ್ಲಿ ಒಂದು ಕೈ ಮುಷ್ಟಿ ಅವನ ದವಡೆಗೆ ಗುದ್ದಿತ್ತು. ಗುದ್ದಿದ ರಭಸಕ್ಕೆ ಅವನ ಬಾಯಿಂದ ರಕ್ತ ಬರಲು ಶುರುವಾಯಿತು. ಅಲ್ಲಿ ತನಕ ಇವರನ್ನು ನೋಡಿ ಮಜಾ ತಗೊಳ್ತಿದ್ದ ಹುಡುಗ ಹುಡುಗಿಯರ ಮುಖದಲ್ಲಿ ನಗು ಮಾಯವಾಗಿ ಭಯದ ಛಾಯೆ ಆವರಿಸಿತ್ತು. ಸಾಗರ್ಗೆ ಒಂದು ಕ್ಷಣ ಕೋಪ ಬಂದು ಪಕ್ಕದಲ್ಲೇ ಇದ್ದ ಕಲ್ಲು ಎತ್ತಿಕೊಂಡು ಅವನನ್ನು ಒಡೆಯುವ ರೀತಿ ಕೈ ಎತ್ತಿ ಅವನ ಕಡೆ ತಿರುಗಿದ. ಅವನ ಕೈಯನ್ನು ಒಂದು ಕೈ ಹಿಡಿಯಿತು. ಆಗ ಸಾಗರ್ ಪಾಪ ಆಗಲೇ ಅವನನ್ನು ನೋಡಿದ್ದು. ಒಂದು ಕ್ಷಣ ನಡುಗಿ ಹೋದ. ಇಡೀ ಕಾಲೇಜು ಸ್ಟೂಡೆಂಟ್ಸ್ ಶಾಕ್ ಆಗಿ ಹೋದ್ರು. ಇಲ್ಲಿ ತನಕ ಅವನ ಮೇಲೆ ಯಾರೂ ಕೂಡ ಕೈ ಎತ್ತುವ ಧೈರ್ಯ ಮಾಡಿರಲಿಲ್ಲ. ಯಾಕಂದ್ರೆ ಸಾಗರ್ ಕೈ ಎತ್ತಿದ್ದು ಕಾರ್ತಿಕ್ ಮೇಲೆ. ಅವನನ್ನ ಎಲ್ಲರೂ ಬೇಟೆ ಕಾರ್ತಿ ಅಂತಾನೆ ಕರೆಯುತ್ತಿದ್ದದ್ದು. ಇಡೀ ಕಾಲೇಜ್ ಹುಡುಗರು ಅವನನ್ನ ನೋಡಿ ಹೆದರುತ್ತಿದ್ದರು. ಆದರೆ ಹುಡುಗಿಯರಿಗೆ ಇವನು ಹೀರೋ ಥರ ಅವನ ಮುಂದೆ ಯಾವುದೇ ಹುಡುಗಿನ ರೇಗಿಸಿದರೋ ಅವಮಾನ ಮಾಡಿದರೋ ಅವರಿಗೆ ಸರಿಯಾಗಿ ಚಳಿ ಬಿಡಿಸುತ್ತಿದ್ದ. ಆದ್ದರಿಂದ ಈ ಕಾಲೇಜಿನಲ್ಲಿ ರ್ಯಾಗಿಂಗ್ ಇರಲಿಲ್ಲ. ಕಾರ್ತಿನ ಕಣ್ಣು ಕೆಂಪಾಗಿತ್ತು. ಕೋಪ ಎದ್ದು ಕಾಣ್ತಾ ಇತ್ತು. ಬ್ರೋ ನೀನು ಅಂತ ಗೊತ್ತಾಗ್ಲಿಲ್ಲ, ಸಾರಿ ಬ್ರೋ ಅಂತ ಇದ್ರು. ಅವನ ಒಂದು ಕೈಯನ್ನು ಕಾರ್ತಿಯ ಒಂದು ಕೈ ಆಗಲೇ ಬಂಧಿಸಿ ಹಾಕಿತ್ತು. ಇನ್ನೊಂದು ಕೈನಿಂದ ಮುಖಕ್ಕೆ ಸರಿಯಾಗಿ ಗುದ್ದಿದ. ಇಡೀ ಕಾಲೇಜು ಮುಂದೆ ಸಾಗರ್ಗೆ ಸರಿಯಾಗಿ ಚಳಿ ಬಿಡಿಸಿದ್ದ. ಯಾವ ಥರ ಅಂದರೆ ಇಡೀ ಕಾಲೇಜ್ ಕಾರ್ತಿ ನೋಡಿದ್ರೇ ಹೆದರಬೇಕು. ಅದು ಬೇಟೆ ಕಾರ್ತಿ ಅಂದರೆ. ಅವನ ರೋಷ ಆವೇಶ, ಅವನು ಹೊಡೆಯುತ್ತಿದ್ದ ಒಂದೊಂದು ಏಟು ಕೂಡ ಎಂಥವರಾದರೂ ಒಂದು ಕ್ಷಣ ಬೆಚ್ಚಿ ಬೀಳ್ಬೇಕು. ಆ ಥರ ಸಾಗರ್ ಮುಖದಲ್ಲಿ ರಕ್ತ ಹರಿಯುತ್ತಿದ್ದರೂ ಬೇಟೆ ಆಡೋದು ಮಾತ್ರ ನಿಲ್ಲಿಸದೆ ಕಾರ್ತಿ ಅವನಿಗೆ ಇನ್ನೂ ಹೊಡೆಯುತ್ತಲೇ ಇದ್ದ. ಅದನ್ನು ಕಂಡ ಕೀರ್ತಿ, ಗಗನ, ಕಾವ್ಯ, ಪವನ್ ಮತ್ತು ರಾಮ್ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಅಲ್ಲಿ ಇನ್ನೂ ಜಾಸ್ತಿ ನಿಲ್ಲದೆ ಎಲ್ಲರೂ ಬಸ್ ಸ್ಟಾಪ್ ಕಡೆ ಹೆಜ್ಜೆ ಇಟ್ಟರು. ಅಪ್ಪ, ಅವನು ಮನುಷ್ಯನ ಆ ಥರನ ಹೊಡೆಯೋದು? ಅಮ್ಮ, ನೆನಪಿಸಿಕೊಂಡ್ರೇನೆ ಮೈ ಜುಮ್ ಅನಿಸುತ್ತೆ ಎಂದಳು ಕಾವ್ಯ. ಅವನು ಹೊಡೆಯೋದು ನೋಡಿದ್ರೆ ರಾಕ್ಷಸ ಇರಬೇಕು. ಅಷ್ಟು ಸಿಂಪಲ್ ಮ್ಯಾಟರ್ಗೆ ಆ ಥರ ಹೊಡೆಯೋದಾ ಎಂದು ರಾಮ್ ಎನ್ನುತ್ತಿದ್ರೆ ಕೀರ್ತಿ ಬಾಯಿಗೆ ಬೀಗ ಹಾಕ್ಕೊಂಡಿದ್ಲು. ಸಾಕು ನಿಲ್ಲಿಸಿ. ಅವನ ಬಗ್ಗೆ ನಾವು ಈ ಥರ ರೋಡಲ್ಲಿ ಮಾತಾಡೋದು ಸರಿ ಇಲ್ಲ. ಅವನ ಹೆಸರು ಕಾರ್ತಿಕ್, ಫೈನಲ್ ಇಯರ್ BSc. ಎಲ್ಲರೂ ಅವನನ್ನ ಬೇಟೆ ಕಾರ್ತಿ ಅಂತಾರೆ. ಕರಾಟೆ, ಕಿಕ್ ಬಾಕ್ಸಿಂಗ್ ಎಲ್ಲ ಗೊತ್ತು ಅವನಿಗೆ. ಅದಕ್ಕೆ ಅವನಿಗೆ ಬೇಟೆ ಅಂತ ಹೆಸರು ಬಂದಿದ್ದು. ಅವರಿಗೆ ಇಲ್ಲಿ ತನಕ 11 ಹುಡುಗಿಯರು ಪ್ರಪೋಸ್ ಮಾಡಿದ್ದಾರೆ. ಯಾರಿಗೂ ಓಕೆ ಅಂದಿಲ್ಲ. ಆದರೆ ಯಾವುದೇ ಹುಡುಗಿನ ರೇಗಿಸಿದರೋ ಅವನು ಸುಮ್ಮನೆ ಇರಲ್ಲ. ಒಂಥರ ವಿಲನ್ ಗೆಟಪ್ಪಲ್ಲಿ ಹೀರೋ ಅನ್ನಬಹುದು ಎಂದ. ಅವನ ಮಾತನ್ನು ಕೇಳುತ್ತಿದ್ದ ಎಲ್ಲರೂ ಪವನ್ನನ್ನೇ ನೋಡುತ್ತಿದ್ದರು. ಆಗ ಕಾವ್ಯ, ನಿನಗೇಗ ಗೊತ್ತು ಇದೆಲ್ಲ? ಇಡೀ ಕಾಲೇಜ್ಗೆ ಗೊತ್ತು. ಅವರು ಇವರು ಹೇಳೋದು ಕೇಳಿಸಿಕೊಂಡಿದ್ದೀನಿ. ನಿಂದು ಹಿತ್ತಾಳೆ ಕಿವಿ ಬಿಡು ಅಂದಳು. ಆಗ ಎಲ್ಲರೂ ನಕ್ಕರು. ಪವನ್ ಮುಖ ಸಿಂಡರಿಸಿಕೊಂಡರೆ ಕಾವ್ಯ ಮನಸ್ಸು ಕಾರ್ತಿಕ್ ಕಡೆ ಸೆಳೆಯಿತು. ಅವಳಿಗೆ ಪವನ್ ಹೇಳಿದ್ದು ಕೇಳಿ ಕಾರ್ತಿ ಮೇಲೆ ಪ್ರೀತಿಯ ಭಾವನೆಗಳು ಮೂಡಿದ್ದು. ಯಾಕಂದ್ರೆ ಬೇರೆ ಹುಡುಗಿನ ಕೆಣಕಿದ್ರೇನೆ ಬಿಡಲ್ಲ, ಇನ್ನು ಅವನ ಹುಡುಗಿನ ಯಾವ ಥರ ನೋಡಿಕೊಳ್ಳಬಹುದು ಅಂತ ಅನ್ನಿಸಿ ಅವಳ ಮನಸ್ಸು ಕಾರ್ತಿ ಕಡೆ ಸೆಳೆಯಿತು. ಎಲ್ಲರೂ ಕಾಲೇಜ್ ಮುಗಿಸಿ ಮನೆ ಸೇರಿದ್ದರು. ಬೆಳಗ್ಗೆ 6 ಗಂಟೆ. ಕೀರ್ತಿ ಇನ್ನೂ ಮಲಗೆ ಇದ್ದಳು. ಸೂರ್ಯ ಅವರು ಗೊಂಬೆನ ಎಬ್ಬಿಸಲು ಪ್ರಯತ್ನ ಪಟ್ಟರು. ಕೀರ್ತಿ ಏನಪ್ಪ ಅಂತ ಮಲಗಿಕೊಂಡೇ ಇದ್ದಳು. ನಾನು ಅಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ನೀನೆದ್ದು ರೆಡಿಯಾಗಿ ಕಾಲೇಜಿಗೆ ಹೋಗು ಅಂತ ಹೇಳಿ ಸೂರ್ಯ ಅವರು ಹೋದರು. ಅದರ ಹಿಂದೆ ಶಾಂತಮ್ಮ ಅವರು ಗೊಂಬೆ ಇವತ್ತು ಅಡುಗೆ ಮಾಡಿಲ್ಲ, ಕ್ಯಾಂಟೀನಲ್ಲೇ ತಿನ್ನು ಅಂತ ಹೇಳಿ ಮನೆ ಬಿಟ್ಟರು. ಗೊಂಬೆ ಮಲಗೆ ಇದ್ದಳು. ಎಲ್ಲದಕ್ಕೂ ಅಂತಿದ್ದಳು ಅಷ್ಟೇ. ಸೂರ್ಯ ಶಾಂತಮ್ಮ ಆಚೆ ಬರುವಷ್ಟರಲ್ಲಿ ರಾಜೇಶ್ ಮತ್ತು ಅವರ ಹೆಂಡತಿ ಅನುಪಮ ಅವರ ಜೊತೆ ರಾಜ್ ಕೂಡ ಇದ್ದ. ರಾಜ್ನ ಅಲ್ಲೇ ಬಿಟ್ಟು ಸೂರ್ಯ, ರಾಜೇಶ್, ಶಾಂತಮ್ಮ ಮತ್ತು ಅನುಪಮ ಅವರು ದೇವಸ್ಥಾನಕ್ಕೆ ಹೊರಟರು. ಹೋಗುವಾಗ ರಾಜ್ ಇನ್ನು ಗೊಂಬೆ ಮಲಗೆ ಇದ್ದಾಳೆ, ಅವಳನ್ನ ಎಬ್ಬಿಸಿ ಕಾಲೇಜಿಗೆ ಕರೆದುಕೊಂಡು ಹೋಗು, ಬಿಟ್ರೆ ಸಾಯಂಕಾಲ ತನಕ ಮಲಗೆ ಇರುತ್ತಾಳೆ
ಆಮೇಲೆ ಜಗಳ ಆಡಬೇಡ್ರಿ ಅಂತ ಹೇಳಿ ಹೋಗಿದ್ದರು. ಅವರು ಹೋದ್ಮೇಲೆ ರಾಜ್ ಮನೆ ಹೊಳ ಬಂದ. ಸೀದಾ ಕೀರ್ತಿ ರೂಮಿಗೆ ಹೋದ. ಅವಳು ಇನ್ನೂ ನಿದ್ದೆಯಲ್ಲೇ ಇದ್ದಳು. ಚಿಕ್ಕ ಮಗು ಥರ ಮಲಗಿದ್ದಳು. ಅವಳು ಹಾಕಿದ್ದ ಬಟ್ಟೆ ಸ್ವಲ್ಪ ಆ ಕಡೆ ಈ ಕಡೆ ಜರುಗಿದ್ದು ಸ್ವಲ್ಪ ಹಾಟಾಗಿ ಕಾಣುತ್ತಿದ್ದಳು. ರಾಜ್ ಅವಳ ಹತ್ತಿರ ಬಂದು ಅವಳ ಕೆನ್ನೆಯನ್ನು ಇವನ ಕೈಯಿಂದ ಸವರಿದ. ಕೀರ್ತಿ ಇನ್ನು ಮಲಗೆ ಇದ್ದಳು. ರಾಜ್ ನಕ್ಕು ಅವಳ ಮುಖದ ಹತ್ತಿರ ಇವನ ಮುಖ ತಂದು ಮಧುರವಾಗಿ ಅವಳ ಕೆನ್ನೆಗೆ ಮುತ್ತಿಕ್ಕಿದ. ಕೀರ್ತಿ ಇನ್ನೂ ಮಲಗೆ ಇದ್ದಳು. ಸ್ವಲ್ಪ ಕುಸಿರಾಡುತ್ತಿದ್ದಳು. ರಾಜ್ಗೆ ಕೋಪ ಬಂದು ಅವಳ ಕೆನ್ನೆಯನ್ನು ಕಚ್ಚಿದ. ಕೀರ್ತಿ ಅಮ್ಮ ಅಂತ ಎದ್ದಳು. ರಾಜ್ ಜೋರಾಗಿ ನಕ್ಕ. ಕೀರ್ತಿ ಅವಳ ಕೆನ್ನೆ ಮುಟ್ಟಿ ನೋಡಿಕೊಂಡಳು. ಸ್ವಲ್ಪ ನೋವಿತ್ತು. ರಾಜ್ ಮೇಲೆ ಕೋಪ ಬಂದು, ಯಾಕೋ ಮೈಗೆ ಹೆಂಗಿದೆ? ಸ್ವಲ್ಪ ಬಿಸಿ ಇದೆ, ಅದಕ್ಕೆ ಬಿಸಿ ಕಮ್ಮಿ ಮಾಡಿಕೊಳ್ಳೋಣ ಅಂತ ಬಂದೆ. ಗೊಂಬೆಗೆ ಅವನ ಮಾತಿನ ಅರ್ಥ ತಿಳಿದು ನಾಚಿಕೆ ಆಗಿ ಅವಳ ಮುದ್ದಾದ ಕೆನ್ನೆಗಳು ಇನ್ನೂ ಕೆಂಪಾದವು. ಲೇ ಗೊಂಬೆ, ಮನೆಯಲ್ಲಿ ಯಾರೂ ಇಲ್ಲ ಕಣೆ, ನಾನು ನೀನು ಅಷ್ಟೇ. ಗೊಂಬೆ ಬೇಡ ಬೇಡ ಸುಮ್ಮನೆ ಇರು ಅಂತಿದ್ದಳು. ರಾಜ್ ಬೇಕು ಬೇಕು ಅಂತ ಅವಳ ಹತ್ತಿರ ಬಂದ. ಗೊಂಬೆ ಬೇಡ ಬೇಡ ಅಂತ ನಗುತ್ತಾ ನಾಚುತ್ತಿದ್ದಳು. ರಾಜ್ ಸುಮ್ಮನೆ ಇದ್ರೆ ಗಂಡು ಕುಲಕ್ಕೆ ಅವಮಾನ ಅಂತ ಅವಳನ್ನು ತಬ್ಬಿಕೊಂಡು ಅವಳ ಮೇಲೆ ಮಲಗಿದ. ಏನು ನಮ್ಮ ಸಾಹೇಬರಿಗೆ ಬೆಳಗ್ಗೆ ಬೆಳಗ್ಗೆ ಮೂಡ್ ಬಂದ್ಬಿಟ್ಟಿದೆ? ಯಾವುದಕ್ಕೆ? ಅದಕ್ಕೆ ಉತ್ತರಿಸಲು ಆಗದೆ ನಾಚಿ ನೀರಾದಳು. ರಾಜ್ ಅವಳ ಮುದ್ದಾದ ಮುಖಕ್ಕೆ ಅಪ್ಪಿ ತನ್ನ ತುಟಿಗಳಿಂದ ಪ್ರೀತಿಯ ಮುದ್ರೆಗಳನ್ನು ಹೊತ್ತಿದ. ಕೊನೆಗೆ ಇಬ್ಬರ ತುಟಿಗಳು ಸೇರಿದ್ದವು. ಇಬ್ಬರು ಬೇರೊಂದು ಲೋಕದಲ್ಲಿ ಇದ್ದರು ಅಂತಾನೆ ಹೇಳಬಹುದು. ಆದರೆ ಇದು ಕಾಮದ ದಣಿವಲ್ಲ, ಇವರ ಪ್ರೀತಿಯ ದಣಿವು. ಯಾಕಂದ್ರೆ ರಾಜೇಶ್ ಮತ್ತು ಸೂರ್ಯ ಬಾಲ್ಯದಿಂದ ಸ್ನೇಹಿತರು. ಇಬ್ಬರು ಒಬ್ಬರನ್ನ ಒಬ್ಬರು ತುಂಬ ಹಚ್ಚಿಕೊಂಡಿದ್ದರು. ಒಟ್ಟಿಗೆ ಓದಿ ಒಟ್ಟಿಗೆ ಬಿಸ್ನೆಸ್ ಆರಂಭಿಸಿ ಅದರಲ್ಲಿ ಯಶಸ್ಸು ಕಂಡಿದ್ದರು. ರಾಜೇಶ್ ಅವರ ಒಬ್ಬಳೇ ತಂಗಿ ಶಾಂತಾ ಅವರನ್ನು ಸೂರ್ಯಗೆ ಕೊಟ್ಟು ಮದುವೆ ಮಾಡಿದ್ದರು. ಅಣ್ಣ ಅಂದರೆ ಶಾಂತಾ ಅವರಿಗೆ ಪ್ರಾಣ. ಯಾಕಂದ್ರೆ ಅವರ ಅಪ್ಪ ಅಮ್ಮ ಕಾರ್ ಆಕ್ಸಿಡೆಂಟಲ್ಲಿ ತೀರು ಹೋದ್ಮೇಲೆ ರಾಜೇಶ್ ಅವರೇ ಪಾರ್ಟ್ ಟೈಮ್ ಜಾಬ್ ಮಾಡುತ್ತಾ ಅವರನ್ನ ಸಾಕಿ ಬೆಳೆಸಿದ್ದು. ಅದಕ್ಕೆ ಅವರ ಮಾತೆ ವೇದವಾಕ್ಯ. ಅವರು ಹೇಳಿದಂತೆ ಸೂರ್ಯ ಅವರನ್ನು ವಿವಾಹ ಆದ್ರು. ಸೂರ್ಯಗೆ ಅವರ ಅಪ್ಪ ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲ. ಅನಾಥ ಆಶ್ರಮದಲ್ಲಿ ಬೆಳೆದಿದ್ದು. ರಾಜೇಶ್ ಅವರ ಸ್ನೇಹ ಸಿಕ್ಕ ಮೇಲೆ ನಾನು ಅನಾಥ ಅನ್ನೋದನ್ನೇ ಮರೆತು ರಾಜೇಶ್ ಅವರನ್ನು ತುಂಬ ಗೌರವಿಸುತ್ತಿದ್ದ. ಅದಕ್ಕೆ ಅವರು ಹೇಳಿದರು ಅಂತ ಶಾಂತಾ ಅವರ ಕೈ ಹಿಡಿದ. ರಾಜೇಶ್ ಮತ್ತು ಅನುಪಮ ಪ್ರೀತಿ ಮದುವೆ ಆಗಿದ್ದರು. ಈ 4 ಜನರ ನಡುವೆ ರಕ್ತ ಸಂಬಂಧಕ್ಕೂ ಮೀರಿದ ಬಂಧವಿತ್ತು. ಇವರ ಪ್ರೀತಿಗೆ ಸಾಕ್ಷಿ ಇವರ ಮಕ್ಕಳು. ರಾಜೇಶ್ಗೆ ಗಂಡು ಮಗು ಹುಟ್ಟಿತು, ಸೂರ್ಯಗೆ ಹೆಣ್ಣು ಮಗು. ಅವರೇ ಗೊಂಬೆ ಮತ್ತು ರಾಜ್. ಹಿಂದಿಗೂ ಗೊಂಬೆ ಮತ್ತು ರಾಜ್ ಮದುವೆ ಮಾಡುವ ಯೋಚನೆ ಮಾಡಿರಲಿಲ್ಲ. ಯಾಕಂದ್ರೆ ಅವರು ಯಾವಾಗಲೂ ಇವರ ಮುಂದೆ ಜಗಳ ಮಾಡುತ್ತಿದ್ದರು. ಅದನ್ನ ನೋಡಿ ಇವರು ಮನಸ್ಸಲ್ಲಿ ಇವರಿಗೆ ಮದುವೆ ಮಾಡೋ ಆಸೆ ಇರಲಿ, ಅದರ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ. ಮತ್ತು ಬೆಳೆಯೋ ಮಕ್ಕಳ ಮನಸ್ಸಲ್ಲಿ ಮದುವೆ ವಿಷಯ ಬರಬಾರದು ಅಂತ. ಆದರೆ ವಿಧಿಯೇ ಅವರನ್ನು ಒಂದು ಮಾಡಿತ್ತು. ಹೀಗಂದ್ರೆ ಗೊಂಬೆ ರಾಜ್ಗಿಂತ 3 ವರ್ಷ ಚಿಕ್ಕವಳು. ಇಬ್ಬರು ಒಟ್ಟಿಗೆ ಆಡಿ ಬೆಳೆದವರು. ಇವರ ಮಧ್ಯ ಸ್ನೇಹ ಪ್ರೀತಿಗೆ ತಿರುಗಲು 14 ವರ್ಷ ಬೇಕಾಗಿತ್ತು. ಕೀರ್ತಿ ಹಾಗಿನ್ನು SSLC ಮೈ ನೆರೆದಿದ್ದಳು. ರಾಜ್ ಸೆಕೆಂಡ್ PUC. ರಾಜ್ಗೆ ಕಾಲೇಜಿನಲ್ಲಿ ಕೆಲವು ಹುಡುಗಿಯರು ಪ್ರಪೋಸ್ ಮಾಡಿದ್ದರು. ಆದರೆ ರಾಜ್ ಯಾವುದಕ್ಕೂ ಓಕೆ ಅಂದಿರಲಿಲ್ಲ. ಏಕೆಂದ್ರೆ ರಾಜ್ಗೆ ಗೊಂಬೆ ಮೇಲೆ ಪ್ರೀತಿಯಾಗಿತ್ತು. ಅದನ್ನ ಅವಳ ಮುಂದೆ ಹೇಗೆ ಹೇಳಬೇಕು ಅನ್ನುವುದು ಗೊತ್ತಿರಲಿಲ್ಲ. ಒಂದು ದಿನ ಗೊಂಬೆ SSLC ಫೈನಲ್ ಎಕ್ಸಾಮ್ಗೆ ರೆಡಿಯಾಗುತ್ತಿದ್ದಳು. ಆಗ ಅವಳಿಗೆ ಸಹಾಯ ಮಾಡುವುದಕ್ಕೆ ರಾಜ್ ಬಂದಿದ್ದ. ಅವಳ ಸ್ಪರ್ಶ, ಅವಳ ನಗು ಅವನ ಮನಸ್ಸನ್ನು ಕಂಟ್ರೋಲ್ ಮಾಡುವುದಕ್ಕೆ ಆಗದೆ ಮೊದಲ ಬಾರಿಗೆ ರಾಜ್ ಅವಳ ಕೆನ್ನೆಗೆ ಮುತ್ತಿಕ್ಕಿದ. ಆ ಕ್ಷಣಕ್ಕೆ ಗೊಂಬೆ ಶಾಕ್ ಆದಳು ಅವನ ಈ ಕಾರ್ಯಕ್ಕೆ. ಆದರೆ ಸುಧಾರಿಸಿಕೊಂಡು ಏನ್ ಮಾಡ್ದೆ ನೀನು ಅಂದಳು. ಆಗ ರಾಜ್ ಇನ್ನೂ ನನ್ನ ಪ್ರೀತಿ ಹೇಳಿಕೊಳ್ಳದೆ ಇರೋಕೆ ಆಗಲ್ಲ ಅನ್ನಿಸಿ ಮೊದಲ ಬಾರಿಗೆ ತನ್ನ ಪ್ರೀತಿಯನ್ನು ನಿವೇದನೆ ಮಾಡಿದ್ದ.
ಆ ಕ್ಷಣ ಗೊಂಬೆ ಕಳೆದು ಹೋಗಿದ್ದಳು. ಯಾಕಂದ್ರೆ ಅವಳ ಮುಂದೆನೇ ಅವನಿಗೆ ಹುಡುಗಿಯರು ಪ್ರಪೋಸ್ ಮಾಡಿದ್ದರು. ಅವನು ಒಪ್ಪಿರಲಿಲ್ಲ. ಅದಕ್ಕೆ ಅವಳು ಮನಸ್ಸಿನಲ್ಲಿ ರಾಜ್ ಮೇಲೆ ಪ್ರೀತಿ ಇದ್ದರೂ ಅವಳು ಹೇಳಿಕೊಳ್ಳುವುದಕ್ಕೆ ಮುಂದಾಗಿರಲಿಲ್ಲ. ಆದರೆ ಅವನೇ ಬಂದು ಪ್ರಪೋಸ್ ಮಾಡಿದ್ದಕ್ಕೆ ಅವಳು ಪಟ್ಟ ಖುಷಿಗೆ ಮಿತಿಯೇ ಇರಲಿಲ್ಲ ಅನ್ನಬಹುದು. ಅವಳು ಕೂಡ ಖುಷಿಯಿಂದ ನಾಚಿದಳು. ಅವರ ನಡುವೆ ಪ್ರೀತಿ ಹುಟ್ಟಿ 3 ವರ್ಷ ಮುಗಿದಿದೆ. ಸ್ವಂತ ಅತ್ತೆ ಮಗಳು ಮಾವನ ಮಗ ಆಗಿದ್ದರು. ಇಬ್ಬರು ಒಟ್ಟಾಗಿ ಇರೋ ಅವಕಾಶ ಸಿಕ್ಕಿದ್ದರೂ ಎಂದೂ ಮಿತಿ ಮೀರಿರಲಿಲ್ಲ. ಮುದ್ದಾಡೋದು ಅಪ್ಪಿಕೊಳ್ಳೋದು ಬಿಟ್ರೆ ಎಂದೂ ಮುಂದೆ ಹೋಗಿರಲಿಲ್ಲ. ಅವರ ಪ್ರೀತಿಗೆ ಕಳಂಕ ಬರದೇ ಇರೋ ಥರ ನೋಡಿಕೊಂಡಿದ್ದರು. ಇನ್ನು ರಾಜ್ ಬಗ್ಗೆ ಅವನು ಗೊಂಬೆ ಮುಂದೆ ಮಗು ಥರ, ಅವಳು ಅಷ್ಟೇ. ಆದರೆ ನಮ್ಮ ಪ್ರೀತಿ ವಿಷಯ ಮನೆಯವರಿಗೆ ನಾವು ನಮ್ಮ ಕಾಲ್ ಮೇಲೆ ನಿಂತ ಮೇಲೆ ಹೇಳೋಣ ಅಂದುಕೊಂಡು ಅವರ ಮುಂದೆ ಜಗಳ ಆಡುತ್ತಿದ್ದರು. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಅನ್ನೋ ಥರ ಇದ್ದರು. ಮನೆಯವರು ಎಷ್ಟು ನಂಬಿದ್ದರು ಅಂದರೆ ಅವರೇ ಒತ್ತಾಯ ಮಾಡಿ ಗೊಂಬೆನ ಅವನ ಕಾಲೇಜಿಗೆ ಸೇರಿಸಿದ್ದರು. ಅವರೇ ಒತ್ತಾಯ ಮಾಡಿ ಪಿಕಪ್ ಡ್ರಾಪ್ ಮಾಡುವಂತೆ ರಾಜ್ಗೆ ಹೇಳಿದ್ದರು. ಗೊಂಬೆಗೆ ಕತೆ ಬರೆಯೋದು ಓದುವುದು ಅವಳ ಅಭ್ಯಾಸ. ಆದರೆ ನಮ್ಮ ರಾಜ್ದು ಕಿತ್ತಾಟ ಹೊಡೆದಾಟ. ಅವಳಿಗೆ ಕ್ರಿಕೆಟ್ ಇಷ್ಟ, ಇವನಿಗೆ ಕರಾಟೆ. ಇಬ್ಬರ ಅಭ್ಯಾಸಗಳು ಬೇರೆ ಬೇರೆ. ಹೋ, ನಾನು ನಿಮಗೆ ರಾಜ್ ಹೆಸರೇ ಹೇಳಿಲ್ಲ ಅಲ್ವಾ? ಅವನೇ ಕಣ್ರಿ, ಕಾರ್ತಿಕ್. ಅಂದರೆ ಕಾರ್ತಿಕ್ ರಾಜ್, ಅಂದರೆ ಬೇಟೆ ಕಾರ್ತಿ. ಒಬ್ಬರನ್ನ ಒಬ್ಬರು ಚೆನ್ನಾಗಿ ತಿಳಿದುಕೊಂಡಿದ್ದರು. ಅಷ್ಟೇ ಅಲ್ಲ, ಇಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಸಾಕು, ಇನ್ನು ವಾಸ್ತವಕ್ಕೆ ಬರೋಣ. ಇವರ ಪ್ರೀತಿಗೆ ವಿಲನ್ಗಳೇ ಇಲ್ಲ ಅಂದ್ಕೊಳ್ಬೇಡಿ. ಅಸ್ಸಾಂನಿಂದ 7 ಜನ ನರಹಂತಕರು ಗಾಂಜಾ ಮಾರಲು ಇನೋವಾ ಕಾರಲ್ಲಿ ಬಂದು ಹೋಗುತ್ತಿದ್ದರು. ಹೋಗುವಾಗ ಒಂಟಿ ಹುಡುಗಿ ಸಿಕ್ಕರೆ ಹಂಚಿಕೊಂಡು ತಿನ್ನುತ್ತಿದ್ದರು. ಕೊನೆಗೆ ಕೊಲೆ ಮಾಡಿ ಬಿಸಾಕಿ ಅವರ ರಾಜ್ಯಕ್ಕೆ ಹೋಗುತ್ತಿದ್ದರು. ಆದ್ದರಿಂದ ಇವರನ್ನ ಹಿಡಿಯಲು ಪೊಲೀಸರಿಗೆ ಸಾಧ್ಯವಾಗಿರಲಿಲ್ಲ. ಇವರ ಮೇಲೆ 13 ರೇಪ್ ಮತ್ತು ಕೊಲೆ ಕೇಸ್ ಕರ್ನಾಟಕದ ಪೊಲೀಸ್ ಸ್ಟೇಷನ್ಗಳಲ್ಲಿ ರಿಜಿಸ್ಟರ್ ಆಗಿತ್ತು. ಇವರು ಈ ಪ್ರೀತಿಗೆ ಹೇಗೆ ವಿಲನ್ ಆಗುತ್ತಾರೆ ಅಂತ ಮುಂದೆ ನೋಡಿ. ಮೊದಲೇ ಹೇಳಿದಂತೆ ರಾಜ್ ಮತ್ತು ಗೊಂಬೆ ಅವರ ಪ್ರೀತಿಯ ವಿಷಯವನ್ನು ಕಾಲೇಜಿನಲ್ಲೂ ಮುಚ್ಚಿಟ್ಟಿದ್ದರು. ಆ ವಿಷಯ ತಿಳಿಯದೆ ರಾಮ್ ಮತ್ತು ವಿಹಾನ್ ಇವಳನ್ನು ಇಷ್ಟಪಡುತ್ತಿದ್ದರು. ರಾಮ್ ಕೀರ್ತಿಯ ಮನಸ್ಸು ಗೆಲ್ಲುವುದಕ್ಕೆ ಹರಸಾಹಸ ಪಡುತ್ತಿದ್ದರೆ ವಿಹಾನ್ ಕೂಡ ಕೀರ್ತಿಯನ್ನು ಪಡೆಯಲು ಪಣ ತೊಟ್ಟಿರುತ್ತಾನೆ. ಹೀಗೆ ದಿನಗಳು ಕಳೆದಂತೆ ರಾಮ್ ಅವಳಿಗೆ ಹತ್ತಿರ ಆಗಲು ಪ್ರಯತ್ನಿಸುತ್ತಿದ್ದ. ಒಂದು ದಿನ ಕ್ಲಾಸ್ನಲ್ಲಿ ರಾಮ್ ಕೀರ್ತಿಯನ್ನೇ ನೋಡುತ್ತಾ ಮೈ ಮರೆತಿದ್ದ. ಅದನ್ನು ಪವನ್ ಗಮನಿಸಿದ. ಕ್ಲಾಸ್ ಮುಗಿದ ಮೇಲೆ ಪವನ್ ರಾಮ್ನ ತರಾಟೆಗೆ ತೆಗೆದುಕೊಂಡ. ಮಗ, ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ಕೇಳು, ಹೇಳ್ತೀನಿ. ಗೊತ್ತಿದ್ರೆ? ನಿನಗೆ ಗೊತ್ತಿರೋದೇ ಕೇಳೋದು. ಹೌದಾ? ಅದೇನು ಕೇಳು. ನೀನು ಕೀರ್ತಿನ ಲವ್ ಮಾಡ್ತಿದೀಯಾ ಅಲ್ವಾ? ರಾಮ್ ಅವನ ಮಾತು ಕೇಳಿ ಗಾಬರಿಯಾದ್ರು. ಎಷ್ಟು ದಿನ ಅಂತ ನನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗಲಿ ಅಂತ ಎಲ್ಲ ವಿಷಯನ ಅವನ ಬಳಿ ಹೇಳಿಕೊಳ್ಳುತ್ತಾನೆ. ಪವನ್ ಅವನ ಮಾತು ಕೇಳಿ 1 ನಿಮಿಷ ಇರೋ, ಬಂದೆ ಅಂತ ಹೋಗಿ ಕಾವ್ಯ ಗಗನ ಜೊತೆ ಬರುತ್ತಾನೆ. ರಾಮ್ ಅವರನ್ನ ನೋಡಿ ಇವನೇನು ಇವರನ್ನೆಲ್ಲ ಕರೆದುಕೊಂಡು ಬರ್ತಾವನೆ ಅಂತ ಯೋಚಿಸುವಾಗ, ಏನಪ್ಪ ನಮ್ಮ ರೋಮಿಯೋ ಜೂಲಿಯೆಟ್ ಬಂದಿಲ್ಲ ಅಂತ ಯೋಚಿಸುತ್ತಾ ಇರೋ ಹಾಗಿದೆ ಅಂತ ನಗುತ್ತಾಳೆ. ಅವನು ಪವನ್ನ ಮುಖ ನೋಡುತ್ತಾನೆ. ಪವನ್ ಎಲ್ಲ ಒಳ್ಳೆದಕ್ಕೆ ಅಂತ ಕಣ್ಣಲ್ಲೇ ಸನ್ನೆ ಮಾಡುತ್ತಾನೆ. ಆಗ ಕಾವ್ಯ, ರಾಮ್ ನಿಂದು ಅವಳದ್ದು ಒಳ್ಳೆ ಜೋಡಿ ಕಣೋ. ರಾಮ್ಗೆ ಅವಳ ಮಾತು ಕೇಳಿ ಖುಷಿಯಾಗಿ, ಕಾವ್ಯ ನಿಜ ಹೇಳು, ಅವಳು ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದಾಳೆ? ಅವಳು ಯಾರ ಬಗ್ಗೆನೂ ಏನು ಹೇಳಲ್ಲ ಕಣೋ. ಅವಳ ಪಾಡಿಗೆ ಅವಳು ಇರ್ತಾಳೆ, ಬೇರೆ ಅವರ ಬಗ್ಗೆ ಮಾತಾಡಲ್ಲ. ರಾಮ್ ಮುಖ ಬಾಡುತ್ತದೆ. ಆಗ ಗಗನ, ರಾಮ್ ನನ್ನ ಪ್ರಕಾರ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಅನ್ಸುತ್ತೆ, ಆದರೆ ಅವಳು ಹೇಳಿಕೊಳ್ತಿಲ್ಲ ಅಷ್ಟೇ. ಏನು ಹೇಳ್ತಿದೀಯ ಗಗನ? ಅದೇ ಹೇಳ್ತೀಯಾ? ಅವಳು ಜಾಸ್ತಿ ನಿನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದು. ನಾವು ಎಲ್ಲರೂ ಇದ್ರೂ ಅವಳು ಜಾಸ್ತಿ ನಿನ್ನ ಜೊತೆನೇ ಮಾತಾಡೋದು. ಇದನ್ನೆಲ್ಲ ನೋಡಿದ್ರೆ ಯಾಕೋ ನನಗೆ ಅನುಮಾನ ಅಷ್ಟೇ. ರಾಮ್ ಮನಸ್ಸಲ್ಲಿ, ಹೌದು ಅವಳು ಹೇಳಿದ್ದು ನಿಜ. ಇವರೆಲ್ಲರಿಗಿಂತ ಕೀರ್ತಿ ನನ್ನ ಜೊತೆನೇ ಜಾಸ್ತಿ ಇರ್ತಾಳೆ ಅಂದುಕೊಂಡ. ಆಗ
ಆಗ ಕಾವ್ಯ, ನೋಡು ರಾಮ್, ಮೊದಲು ನಿನ್ನ ಮನಸ್ಸಲ್ಲಿ ಇರೋದು ಹೇಳು, ಆಗಲೇ ನಿನಗೆ ನಿಜ ಗೊತ್ತಾಗೋದು. ರಾಮ್ ಮನಸ್ಸಲ್ಲಿ ನಿಜ ಕಾವ್ಯ ಹೇಳಿದ್ದು. ಮೊದಲು ಅವಳ ಹತ್ತಿರ ನನ್ನ ಭಾವನೆಗಳನ್ನು ಹೇಳಿಕೊಂಡ್ರೇನೆ ಸರಿ ಹೋಗಬಹುದು. ಇಲ್ಲ ಅಂದರೆ ನನಗಿಂತ ಮುಂಚೆ ವಿಹಾನ್ ಪ್ರಪೋಸ್ ಮಾಡಿಬಿಟ್ರೆ ಕಷ್ಟ. ಯಾಕಂದರೆ 3 ದಿನಗಳ ಹಿಂದೆ ರಾಮ್ ಕೀರ್ತಿ ಜೊತೆ ಇರುವಾಗ ವಿಹಾನ್ ಕರೆದು, ಏನು ಯಾವಾಗಲೂ ಇವಳ ಜೊತೆನೇ ಇರುತ್ತೀಯಾ ಅಂತ ವಾರ್ನ್ ಮಾಡಿದ್ದ. ಅಷ್ಟೇ ಅಲ್ಲದೆ ಸುಮ್ಮನೆ ಕೀರ್ತಿನ ಮಾತನಾಡಿಸೋದು, ಅವಳನ್ನು ಇಂಪ್ರೆಸ್ ಮಾಡೋದು ನೋಡಿದ್ದ. ಅದಕ್ಕಾಗಿ ವಿಹಾನ್ ಕೂಡ ಕೀರ್ತಿನ ಲವ್ ಮಾಡ್ತಿದ್ದಾನೆ ಅಂತ ತಿಳಿಯಲು ಅವನಿಗೆ ಸಮಯ ಬೇಕಾಗಿರಲಿಲ್ಲ. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದ. ಹೇಗಿದ್ದರೂ ನಾಡಿದ್ದು ಫ್ರೆಷರ್ಸ್ ಡೇ, ಅವತ್ತೇ ಅವಳಿಗೆ ಪ್ರಪೋಸ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದ. ಇದರ ಯಾವುದೇ ಅರಿವು ಇಲ್ಲದೆ ಕೀರ್ತಿ ಹಾಯಾಗಿ ಇದ್ದಳು. ಪವನ್ ಗಗನ ಪ್ರೇಮಿಗಳು, ಅವರಿಗೆ ತೊಂದರೆ ಕೊಡಬಾರದು ಅಂತ ಜಾಸ್ತಿ ರಾಮ್ ಕಾವ್ಯ ಜೊತೆ ಕಾಲ ಕಳೆಯುತ್ತಿದ್ದಳು. ಆಗಾಗ ಕಾವ್ಯ ಕೂಡ ಬೇಟೆನ ಹುಡುಕಲು ಹೋಗುತ್ತಿದ್ದಳು. ಬೇಟೆ ಅಂದರೆ ಕಾರ್ತಿಕ್ ಕಣ್ರಿ. ಅವಳಿಗೆ ಅವನ ಬಗ್ಗೆ ಕೇಳಿ ಅವನ ಮೇಲೆ ಪ್ರೀತಿಯ ಭಾವನೆಗಳು ಮೂಡಿದ್ದವು. ಆದರೆ ಅವನ ಮುಂದೆ ನಿಲ್ಲೋಕೆ ಧೈರ್ಯ ಇಲ್ಲ. ಪಾಪ, ಹುಡುಗರಿಗೆ ಇಲ್ಲ, ಇನ್ನು ಹುಡುಗಿಗೆ ಎಲ್ಲಿಂದ ಬರಬೇಕು? ಅದಕ್ಕೆ ದೂರದಲ್ಲಿ ನೋಡಿಕೊಂಡು ಖುಷಿ ಪಡುತ್ತಿದ್ದಳು. ಆದ್ದರಿಂದ ಕೀರ್ತಿ ರಾಮ್ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತಿದ್ದಳು ಅಷ್ಟೇ. ಅವನನ್ನು ಒಬ್ಬ ಫ್ರೆಂಡ್ ಥರ ಅಂದುಕೊಂಡಿದ್ದಳು ಅಷ್ಟೇ. ಕಾಲೇಜು ಮುಗಿಯುತ್ತಿದ್ದಂತೆ ರಾಜ್ ಅಂದರೆ ಕಾರ್ತಿ ಜೊತೆ ಪಾರ್ಕ್, ಮೂವಿ ಹೋಗುತ್ತಿದ್ದಳು. ಅವರ ವಿಷಯ ಯಾರಿಗೂ ಗೊತ್ತಾಗದಂತೆ ನಡೆದುಕೊಳ್ಳುತ್ತಿದ್ದಳು. ಅವಳ ಮಾತಿನಂತೆ ಕಾರ್ತಿಕ್ ಕೂಡ ಅವಳು ಯಾರು ಅಂತಾನೆ ಗೊತ್ತಿಲ್ಲದಂತೆ ಇರುತ್ತಿದ್ದ. ಇದು ಗೊತ್ತಿಲ್ಲದೆ ರಾಮ್, ವಿಹಾನ್, ಕಾವ್ಯ ಹಗಲು ಕನಸು ಕಾಣುತ್ತಿದ್ದರು. ಇವರು ಸಾಲದು ಅಂತ ಅವರ ಜೊತೆ ವಿಹಾನ್ ಗ್ಯಾಂಗಲ್ಲಿ ಇರೋ ಮಲ್ಲಿಕಾ ಕೂಡ ಕಾರ್ತಿ ಮೇಲೆ ಮನಸ್ಸು ಇಟ್ಟಿದ್ದಳು. ಇದೆಲ್ಲ ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೆ? ಫ್ರೆಷರ್ಸ್ ಡೇ ಬಂದೇ ಬಿಡ್ತು. ಫ್ರೆಷರ್ ಡೇ ಆಗಿದ್ದರಿಂದ ಎಲ್ಲರೂ ಕಲರ್ ಡ್ರೆಸ್ ಹಾಕ್ಕೊಂಡು ಬರಬೇಕು ಅಂತ ಅನೌನ್ಸ್ ಆಗಿತ್ತು. ಹಾಗಿದ್ದರಿಂದ ಎಲ್ಲ ಹುಡುಗಿಯರು ಸ್ಯಾರಿ ಮತ್ತು ಲಂಗ ದಾವಣಿ ಹಾಕ್ಕೊಂಡು ಬಂದಿದ್ದರು. ಕಾಲೇಜು ಹುಡುಗರಿಗೆ ಹಬ್ಬದಂತೆ ಫೀಲ್ ಆಗುತ್ತಿತ್ತು. ರಾಮ್ ಅಂತೂ ಬಕಪಕ್ಷಿಯಂತೆ ಕೀರ್ತಿಗಾಗಿ ಕಾಯುತ್ತಿದ್ದ. ಗಗನ, ಪವನ್, ಕಾವ್ಯ ಅವನ ಜೊತೆ ಇದ್ದರು. ಅಂದು ಕ್ಲಾಸ್ ಇರಲಿಲ್ಲ. ಆಗ ಬೇಟೆ ಕಾರ್ತಿ ಎಂಟ್ರಿ ಕೊಟ್ಟ. ಅವನ ಬೈಕ್ ಹಿಂದೆ ಕೀರ್ತಿ ಪಿಂಕ್ ಕಲರ್ ಸ್ಯಾರಿ ತೊಟ್ಟು, ಅದಕ್ಕೆ ಮ್ಯಾಚಿಂಗ್ ಓಲೆ ತೊಟ್ಟು, ಅದರ ಜೊತೆಗೆ ಸ್ವಲ್ಪ ಮೇಕಪ್ ಮಾಡಿಕೊಂಡು ನಡೆದುಕೊಂಡು ಬರುತ್ತಿದ್ದಳು. ಆಗಾಗ ಬೀಸುತ್ತಿದ್ದ ಗಾಳಿಗೆ ಅವಳ ಮುಂಗುರಳು ಹಾರುತ್ತಿತ್ತು. ಅದನ್ನು ಹಿಡಿದು ಸರಿಪಡಿಸಿಕೊಳ್ಳುತ್ತಿದ್ದಳು. ಅದನ್ನು ನೋಡುತ್ತಿದ್ದಂತೆ ರಾಮ್ ಒಂದು ಕ್ಷಣ ಅವಳನ್ನೇ ನೋಡುತ್ತಾ ಮೈಮರೆತಿದ್ದ. ಅವನು ಒಬ್ಬನೇ ಅಲ್ಲ. ರಾಮ್ ಗ್ರೌಂಡ್ ಫ್ಲೋರಲ್ಲಿ ಇದ್ದರೆ ಮೇಲೆ ಅಂದರೆ ಫಸ್ಟ್ ಫ್ಲೋರಲ್ಲಿ ವಿಹಾನ್ ನಿಂತಿದ್ದ. ಅವನ ಸ್ಥಿತಿ ಕೂಡ ಅದೇ ಆಗಿತ್ತು. ಆದರೆ ಇದರ ಯಾವುದೇ ಅರಿವು ಇಲ್ಲದೆ ಕೀರ್ತಿ ಅವಳ ಗ್ಯಾಂಗ್ ಸೇರಿದ್ದಳು. ಆದರೆ ಅವಳಲ್ಲಿ ಒಂದು ಥರ ಮುಜುಗರ. ಯಾಕಂದರೆ ಆಗಲೇ ಅವಳ ಅಂದಕ್ಕೆ ಮೆಚ್ಚಿ ಅವಳ ರಾಜ್ ಅಂದರೆ ನಮ್ಮ ಬೇಟೆ ಕಾರ್ತಿ ಮುತ್ತಿನ ಮಳೆಯನ್ನೇ ಸುರಿದಿದ್ದ. ಇವರಿಗೆ ಎಲ್ಲಿ ಗೊತ್ತಾಗುತ್ತೋ ಅಂತ ಆಗಾಗ ಕೆನ್ನೆ ಒರೆಸಿಕೊಳ್ಳುತ್ತಿದ್ದಳು. ಇದು ತಿಳಿಯದೆ ರಾಮ್ ಅವಳಿಗೆ ಪ್ರಪೋಸ್ ಮಾಡಲು ತಯಾರಾಗಿದ್ದ. ಕೆಲವು ಸೀನಿಯರ್ ಮತ್ತು ಶಿಕ್ಷಕರ ಭಾಷಣ, ಅದು ಇದು ಮಾತುಗಳು. ಅಂತೂ ಇಂತೂ ಫ್ರೆಷರ್ ಡೇ ಕಾರ್ಯಕ್ರಮ ಮುಗಿದು ಮಧ್ಯಾಹ್ನ ಊಟದ ವ್ಯವಸ್ಥೆ ಇದ್ದರಿಂದ ಎಲ್ಲರೂ ಕ್ಯಾಂಟೀನ್ಗೆ ಹೋದ್ರು. ಎಂದಿನಂತೆ ನಮ್ಮ ಕೀರ್ತಿ ಅವರ ಗ್ಯಾಂಗಲ್ಲೇ ಕೂತು ಊಟ ಮಾಡುತ್ತಿದ್ದಳು. ಆಗ ಅವಳ ಕಣ್ಣಿಗೆ ಕಂಡಿದ್ದು ರಾಜ್ ಅಂದರೆ ಬೇಟೆ ಕಾರ್ತಿ. ಅವನ ಪಾಡಿಗೆ ಅವನು ಆಚೆ ಇರೋ ಪಾರ್ಕಿಂಗಲ್ಲಿ ಸಿಗರೇಟ್ ಸೇದುತ್ತಾ ಬೈಕ್ ಮೇಲೆ ಕೂತಿದ್ದ. ಅವನ ಬಾಲ್ಯ ಗೆಳೆಯ ಕಿರಣ್ ಜೊತೆ ಇದ್ದ. ರಾಜ್ ಕೂಡ ಅಂದು ವೈಟ್ ಅಂಡ್ ಬ್ಲಾಕ್ ಫಾರ್ಮಲ್ ಬಟ್ಟೆ ಹಾಕಿದ್ದ. 6 ಅಡಿ ಎತ್ತರ, ಕಟ್ಟು ಮಸ್ತು ದೇಹ, ರಾಜ್ನ ಗತ್ತು, ಸ್ಟೈಲ್ ಆಗಿ ಬಿಟ್ಟಿರೋ ಅವನ ಗಡ್ಡ. ಒಂದು ಕ್ಷಣ ಕೀರ್ತಿ ಅವನನ್ನ ನೋಡುತ್ತಾ ಮೈಮರೆತಿದ್ದಳು. ಅವರನ್ನೇ ಗಮನಿಸುತ್ತಿದ್ದ ವಿಹಾನ್ ಗ್ಯಾಗ್ ಮಲ್ಲಿಕಾ ಕೀರ್ತಿನ ನೋಡಿ ಯಾರನ್ನ ನೋಡ್ತಾ ಇದ್ದಾಳೆ ಅಂತ ಅನುಮಾನ ಬಂದು ಅವಳು ನೋಡುತ್ತಿದ್ದ ಕಡೆ ನೋಡಿದಾಗ ಅವಳಿಗೆ ಕೆಟ್ಟ ಕೋಪ ಬಂತು. ನೋಡೋಕೆ ನನಗಿಂತ ಚೆನ್ನಾಗವಳೆ, ಎಲ್ಲಿ ಅವನನ್ನು ನನ್ನಿಂದ ಕಿತ್ತುಕೊಳ್ಳುತ್ತಾಳೆ ಅನ್ನೋ ಭಯ
ಕೋಪ ಆಗಿ ಪರಿವರ್ತನೆ ಆಗಿ ಕೀರ್ತಿ ಹತ್ತಿರ ಬಂದಳು. ಮಲ್ಲಿಕಾ ಮತ್ತು ಕೀರ್ತಿ ನಡುವೆ ಈಗ ಏನಾಗುತ್ತೆ? ಈಗಲಾದರೂ ಅವರಿಗೆ ಕೀರ್ತಿ ಮತ್ತು ಕಾರ್ತಿಕ್ ನಡುವಿನ ಸಂಬಂಧ ಗೊತ್ತಾಗುತ್ತಾ? ಕೀರ್ತಿ ಕಾರ್ತಿಕ್ನ ಲವರ್ ಅಂತ ಗೊತ್ತಾದರೆ ಕಾಲೇಜಿನಲ್ಲಿ ಹೇಗೆ ರಿಯಾಕ್ಟ್ ಆಗುತ್ತಾರೆ? ರಾಮ್ ಮತ್ತು ವಿಹಾನ್ ಪರಿಸ್ಥಿತಿ ಹೇಗಿರುತ್ತದೆ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.